ವೀಕ್ಷಕರೇ, ಮೋದಿ, ಮೆಲೋಡಿ ಮತ್ತು ಮಿಠಾಯಿ ದೇಶದ ರಾಜ್ಯದ ರಾಜಕಾರಣದಲ್ಲಿ ಸದ್ಯಕ್ಕೆ ಚರ್ಚೆಯಲ್ಲಿರುವ ವಿಚಾರ ಅಂತಂದರೆ ಮೋದಿಯವರ ಮಿಠಾಯಿ ಕತೆ. ದೇಶದ ಜನತೆ 1 ವರ್ಷಗಳ ಕಾಲ ಬಂಗಾರ ಕೊಡಬೇಡಿ, ಪೆಟ್ರೋಲ್ ಡೀಸೆಲನ್ನು ಮಿತವಾಗಿ ಬಳಸಿ, ಸಾಧ್ಯವಾದಷ್ಟು ಸಾರಿಗೆ ವ್ಯವಸ್ಥೆಯನ್ನೇ ಬಳಸಿ, ಅಂದರೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಳಸಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಮನೆಯಿಂದನೇ ಕೆಲಸ ಮಾಡಿ, ಇಂಥ ಒಂದು ಸಪ್ತ ಸಿದ್ಧಾಂತವನ್ನು ಕೊಟ್ಟಂಥ ಪ್ರಧಾನಿ ಮೋದಿ ಸಿದ್ಧಾಂತಗಳ ಘೋಷಣೆ ಆದ ನಂತರ ವಿದೇಶ ಪ್ರವಾಸವನ್ನು ಕೈಗೊಂಡರು. 5 ದೇಶಕ್ಕೆ ಪ್ರಧಾನಿ ಮೋದಿಯವರು ತಮ್ಮ ಪ್ರವಾಸವನ್ನು ಕೈಗೊಳ್ತಾರೆ. ಪ್ರವಾಸದ ಕೊನೇ ದಿನ ಇಟಲಿ ದೇಶಕ್ಕೆ ಬರ್ತಾರೆ. ಮೋದಿಯವರು 5 ದೇಶದಲ್ಲಿ 4 ದೇಶಕ್ಕೆ ಹೋಗಿರುವಂಥ ವಿಚಾರ ಅಷ್ಟೇನು ಸುದ್ದಿಯಾಗಿಲ್ಲ. ಆದರೆ ಇಟಲಿ ದೇಶಕ್ಕೆ ಬಂದು ಅಲ್ಲಿನ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರಿಗೆ ಪಾರ್ಲೆ ಕಂಪನಿಯ ಮೆಲೋಡಿ ಚಾಕ್ಲೇಟನ್ನು ಕೊಟ್ಟಿರೋದು ಈಗ ಎಲ್ಲೆಡೆ ಸುದ್ದಿಯಾಗಿರುವ ವಿಚಾರ. ಅಥವಾ ಎಲ್ಲಿ ನೋಡಿದ್ರೂ ನಿಮಗೆ ಅದೇ ವಿಡಿಯೋಗಳು ಸಿಗ್ತಾವೆ, ಅದೇ ಫೂಟೇಜ್ಗಳು ಸಿಗ್ತಾವೆ. ಅದೇ ವಿಚಾರದ ಮೇಲೇ ಚರ್ಚೆಗಳು ಎದ್ದಿದೆ. ಪ್ರಧಾನಿ ಮೋದಿಯವರು ವಿದೇಶಕ್ಕೆ ಹೋಗಿದ್ದೇನಕ್ಕಪ್ಪ ನೋಡಿದರೆ ಭಾಳಷ್ಟು ರೀಸನ್ಸ್ ಇದೆ. ದೇಶಗಳ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆ ನಡೆದಿದ್ದಾವೆ ಕೆಲವು ದೇಶಗಳ ನಡುವೆ. IT ತಂತ್ರಜ್ಞಾನ ಇದ್ರ ಬಗ್ಗೆನೂ ಕೂಡ ಕೆಲವು ಒಪ್ಪಂದಗಳಿಗೆ ಈಗಾಗಲೇ ಮೋದಿಯವರು ಸಹಿ ಹಾಕಿದ್ದಾರೆ. ಆ ರೀತಿಯ ಒಂದು ಪಾಸಿಟಿವ್ ಮಾತುಕತೆಗಳಾಗಿದ್ದಾವೆ. ಬೇರೆ ಬೇರೆ ದೇಶಗಳ ನಡುವೆ ಬೇರೆ ಬೇರೆ ರೀತಿಯಾದ ಮಾತುಕತೆಗಳು ನಡೆದಿದ್ದಾವೆ. ಹಾಗೆಯೇ ಇಟಲಿ ದೇಶಕ್ಕೆ ಬಂದಂಥ ಪ್ರಧಾನಿ ಮೋದಿಯವರು ಅಲ್ಲಿನ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಜೊತೆ ಸಾಕಷ್ಟು ಸಮಯವನ್ನು ಕಳೆದರು. ಜಾರ್ಜಿಯಾ ಮೆಲೋನಿ ಮೋದಿಯವರಿಗೆ ವಿಶೇಷ ಊಟದ ವ್ಯವಸ್ಥೆ ಅಥವಾ ಔತಣಕೂಟವನ್ನು ಕೂಡ ಏರ್ಪಡಿಸಿದ್ರು. ಜಾರ್ಜಿಯಾ ಅವರ ಜೊತೆನೂ ಕೂಡ ದೇಶಗಳ ನಡುವಿನ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆಗಳಾಯಿತು. ಜಾರ್ಜಿಯಾ ಮತ್ತು ಪ್ರಧಾನಿ ಮೋದಿಯವರು ಇದೇನು ಮೊದಲೇ ಮೀಟ್ ಆಗಿದ್ದ ಕೇಳಿದ್ರೆ ಇಲ್ಲ, ಸ್ವತಃ ಅದನ್ನು ಜಾರ್ಜಿಯಾ ಅವರೇ ಹೇಳ್ಕೊಂಡಿದ್ದಾರೆ. ಇದು ಪ್ರಧಾನಿ ಮೋದಿ ಮತ್ತು ಜಾರ್ಜಿಯಾ ಅವರ ನಡುವಿನ 7ನೇ ಭೇಟಿ. ನಮ್ಮಿಬ್ಬರ ನಡುವೆ ಈ ಹಿಂದೆನೇ ಸಾಕಷ್ಟು ಮಾತುಕತೆಗಳಾಗಿದ್ದಾವೆ. ಇಬ್ಬರನ್ನೂ ಕೂಡ ಪರಸ್ಪರ ಇಬ್ಬರು ಕೂಡ ಗೊತ್ತಿರೋರು, ಇಬ್ಬರ ಬಗ್ಗೆನೂ ಕೂಡ ಇಬ್ಬರಿಗೂ ಅರಿವಿದೆ. ಇಂಥ ಮಾತನ್ನೆಲ್ಲ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಗಳಲ್ಲಿ ಹಾಕ್ಕೊಂಡಿದ್ದಾರೆ. ಹಾಗೇನೇ ಈ ಮಿಠಾಯಿ ಕಥೆಯನ್ನು ಕೂಡ, ಚಾಕ್ಲೇಟ್ ಕಥೆಯನ್ನು ಕೂಡ ಹಾಕ್ಕೊಂಡಿದ್ದು ಮೆಲೋನಿಯವರೇ ಮೊದಲು ಅನ್ನೋದರ ಮೇಲೆ ಚರ್ಚೆ ನಡೀತಾ ಇದೆ. ಈ ದೇಶದಲ್ಲಿ ಮೆಲೋಡಿ ಚಾಕ್ಲೇಟ್ ಭಾಳ ಹೆಸರಾಗಿತ್ತಂತೆ ಈ ಹಿಂದೆ. ನಿಮಗೂ ಕೂಡ ವೀಕ್ಷಕರಿಗೆ ಮೆಲೋಡಿ ಚಾಕ್ಲೇಟ್ ಬಗ್ಗೆ ಒಂದಿಷ್ಟು ಗೊತ್ತಿರಬಹುದು. ಪಾರ್ಲೆ ಕಂಪನಿ ಆ ಚಾಕ್ಲೇಟನ್ನು ತಯಾರಿಸ್ತಂತೆ. ಆ ಚಾಕ್ಲೇಟ್ನ ಒಂದು ಪ್ಯಾಕೆಟನ್ನು, ಕೇವಲ ಒಂದು ಚಾಕ್ಲೇಟ್ ಅಲ್ಲ, ಒಂದು ಪ್ಯಾಕೆಟನ್ನೇ ಮೆಲೋಡಿ ಚಾಕ್ಲೇಟನ್ನು ಮೆಲೋನಿಯವರಿಗೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಸೊ ಮೆಲೋನಿಯವರ ಬಗ್ಗೆ ಒಂದಿಷ್ಟು ಬಹಳ ತಿಳ್ಕೊಳ್ಬೇಕಾದಂಥ ವಿಚಾರ, ಜನರಿಗೆ ಗೊತ್ತಿರಬೇಕಾದಂಥ ವಿಚಾರ, ಅವರ ಹಿನ್ನೆಲೆ ಬಗ್ಗೆ ನಾನು ಸ್ವಲ್ಪ ನಿಮಗೆ ಹೇಳಬೇಕು. ಮೆಲೋನಿ ಅವರು ಸಣ್ಣ ವಯಸ್ಸಿನಲ್ಲೇ ಬಹಳ ಚಾಕಚಕ್ಯತೆಯ ಹುಡುಗಿ, ಬಹಳ ಗಂಭೀರ ವಿಚಾರಗಳನ್ನು ಸಣ್ಣ ವಯಸ್ಸಿನಲ್ಲೇ ಅವರು ತಲೆ ಕೆಡಿಸ್ಕೊಳ್ತಾ ಇದ್ದರು. ವೈಯಕ್ತಿಕ ಜೀವನ, ಮೆಲೋನಿಯವರ ವೈಯಕ್ತಿಕ ಜೀವನ ಬಹಳ ಕಷ್ಟಮಯವಾಗಿ ಕೂಡಿತ್ತಂತೆ. ಅವರ ತಂದೆ ಕೇವಲ 2 ವರ್ಷ ಇದ್ದಾಗ ಅವರ ತಾಯಿಯವರನ್ನ ಬಿಟ್ಟು ಹೋಗ್ತಾರೆ. ಇಟಲಿಯಲ್ಲೆಲ್ಲ ಇದು ಬಹುತೇಕ, ಇಟಲಿ, ರೋಮ್ ಆ ಪ್ರದೇಶದಲ್ಲೆಲ್ಲ ಬಹುತೇಕ ಈ ಡಿವೋರ್ಸ್ಗಳು ಸಾಧ್ಯವಾದಷ್ಟು ಸುಮಾರಷ್ಟು ನಡೀತಾವೆ. ಅದೇನು ಅಂಥ ವಿಶೇಷವಾಗಿ ಅಲ್ಲಿ ಪರಿಗಣಿಸಲ್ಲ ಇಟಲಿ ದೇಶದಲ್ಲಿ. ನಮ್ಮ ದೇಶದಲ್ಲೂ ಇತ್ತೀಚೆಗೆ ಡಿವೋರ್ಸ್ಗಳನ್ನು ಅಷ್ಟೇನು ಸೀರಿಯಸ್ ಆಗಿ ಪರಿಗಣಿಸ್ದಂಗೆ ಕಾಣ್ತಾ ಇಲ್ಲ. ಮೊದಲಾದರೆ ಇಲ್ಲ ಕುಟುಂಬ ಬೇರೆ ಆಗಿಬಿಡುತ್ತೆ, ಬೆಳೆಯೋ ಮಕ್ಕಳಿಗೆ ತೊಂದರೆ ಆಗಿಬಿಡುತ್ತೆ ಮುಂದೆ, ಈ ಥರದ್ದೆಲ್ಲ ವಿಚಾರಗಳನ್ನು ನೋಡ್ತಾ ಇದ್ರು. ಆದರೆ
ಈಗ ಇಟಲಿ ವಿಚಾರಕ್ಕೆ ನೋಡೋದಾದರೆ ಅದಷ್ಟು ಗಂಭೀರ ವಿಚಾರ ಅಲ್ಲ ಅಂತಲೇ ಅಂದ್ಕೊಳ್ಳೋಣ. 2 ವರ್ಷ ಇದ್ದಾಗ ತಂದೆ ಬಿಟ್ಟು ಹೋಗ್ತಾರೆ. ಕೇವಲ ತಾಯಿಯ ಆಶ್ರಯದಲ್ಲಿ ಬೆಳೀತಾರೆ. ಕಿತ್ತು ತಿನ್ನೋ ಬಡತನ ಇತ್ತು ಮನೆಯಲ್ಲಿ. ಓದುವಾಗಲೇ ಬೇರೆ ದೇಶದಲ್ಲಿ ಇದು ಕೂಡ ಕಾಮನ್. ಈ ಓದುವಾಗ ನನ್ನ ಅರ್ನಿಂಗ್ಸನ್ನು ಅಥವಾ ನನ್ನ ದುಡಿಮೆಯನ್ನು ನಾನೇ ಕಂಡುಕೊಳ್ಳೋದು. ಒಂದು ವಯಸ್ಸಿಗೆ ಬಂದ ತಕ್ಷಣ US ಅಲ್ಲಾಗಲಿ, ಬೇರೆ ಬೇರೆ ದೇಶಗಳಲ್ಲಾಗಲಿ, ಜಪಾನ್ನಲ್ಲಾಗಲಿ, ನಮ್ಮ ಇಂಡಿಯಾದಲ್ಲಿ ಅಷ್ಟು ಪ್ರಾಕ್ಟೀಸ್ ಇಲ್ಲ ಇದು. ಯಾರೂ ಕೂಡ ಓದ್ತಾನೆ ಕೆಲಸಕ್ಕೆ ಹೋಗೋರ ಸಂಖ್ಯೆ ಕಡಿಮೆ. ಓದಿ ಮುಗಿಸಿದ ನಂತರವೇ ಹೋಗೋರು ಜಾಸ್ತಿ. ಆದರೆ ವಿದೇಶಗಳಲ್ಲಿ ಹಾಗಿಲ್ಲ, ಅಥವಾ ಇಟಲಿ ದೇಶದಲ್ಲಿ ಹಾಗಿಲ್ಲ. ಅಲ್ಲೂ ಕೂಡ ಇದೊಂದು ಕಾಮನ್ ಫ್ಯಾಕ್ಟರ್. ಓದ್ತಾ ಇರುವಾಗ ಅವರ ಅರ್ನಿಂಗ್ಸನ್ನು ಮಾಡ್ಕೊಳ್ಳೋದು, ತಮಗೆ ಬೇಕಾದ ಖರ್ಚನ್ನು ತಾವೇ ನೋಡ್ಕೊಳ್ಳೋದು, ಬಟ್ಟೆ ಬರೆಗೆ, ಊಟಕ್ಕೆ, ಎಲ್ಲದಕ್ಕೂ ಕೂಡ. ಇನ್ನೇನು ಹೆಚ್ಚು ಕಡಿಮೆ ಆದರೆ ಮನೆ ಪರಿಸ್ಥಿತಿಯನ್ನು ಕೂಡ ಸರಿದೂಗಿಸುವ ಮಟ್ಟಕ್ಕೆ ವಿದ್ಯಾರ್ಥಿಗಳು ಇರ್ತಾರೆ. ಮೆಲೋನಿ ಜೀವನ ಕೂಡ ಹಾಗೆ ಇತ್ತು. ಮೆಲೋನಿ ಕೂಡ ಓದುತ್ತಾನೆ ತನ್ನ ತಾಯಿಗೆ ಬೇಕಾದ ಖರ್ಚು ವೆಚ್ಚ, ಮನೆ ಕುಟುಂಬ ನಡೆಸುವಂಥ ವೆಚ್ಚ, ಇದೆಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ದರು. ಅಗೇನ್ ನಾನು ಮತ್ತೆ ಹೇಳಕ್ಕೆ ಮಾಡಿದ್ದು, ಕಷ್ಟದಲ್ಲಿ ಬೆಳೆದಿದ್ದರು ಅನ್ನೋದು. ಇಷ್ಟೇ ಕಷ್ಟನಾ? ಖಂಡಿತ ಇಲ್ಲ. ಕಷ್ಟ ಇನ್ನೂ ಸ್ವಲ್ಪ ಬರುತ್ತೆ. ಅವರು ತಾಯಿ ಜೊತೆ ಬೆಳೀತಾ ಇದ್ದಂಗ್ಲೇ ಒಂದು ಕಡೆ ತಂದೆ ಬಿಟ್ಟು ಹೋಗಿದ್ದರೆ, ಇನ್ನೊಂದು ಕಡೆ ಎಜುಕೇಷನ್ ಮಾಡ್ತಾನೆ ಅವರು ಆರ್ಥಿಕ ಸ್ಥಿತಿಯನ್ನು ಸರಿಪಡಿಸ್ಕೊಳ್ತಾ ಇದ್ದಾಗಲೇ ಮನೆಗೆ ಬೆಂಕಿ ಬಿದ್ದು ಮನೆ ಸುಟ್ಟೋಗ್ಬಿಡುತ್ತೆ. ಸೊ ಎಷ್ಟು ಕಷ್ಟದ ಜೀವನ ನೋಡಿ. ಇಂಥ ಬಡ ಕುಟುಂಬದಲ್ಲಿ ಬಂದಂಥ ಮೆಲೋನಿ ಇವತ್ತು ಇಟಲಿ ದೇಶದ ಪ್ರಧಾನಿಯಾಗಿದ್ದಾರೆ. ಭಾರತದ ಪ್ರಧಾನಿಯನ್ನು ಅತ್ಯಂತ ಮುತುವರ್ಜಿ ವಹಿಸಿ, ಅಥವಾ ಅತ್ಯಂತ ಏನಂತ ಹೇಳ್ತಾರೆ ಅದಕ್ಕೆ, ಗೌರವಾನ್ವಿತವಾಗಿ ನಡೆಸ್ಕೊಂಡು, ಒಂದು ರೀತಿಯಲ್ಲಿ ಬಹಳ ಗೌರವವನ್ನು ಕೊಟ್ಟು, ಇಬ್ಬರೂ ಪ್ರಧಾನಿಗಳು ಆ ದೃಶ್ಯವನ್ನು ನೋಡಿದರೆ ನಿಮಗೆ ಊಟದ ವ್ಯವಸ್ಥೆ ಮಾಡಿದಾಗಿರ್ಬೋದು, ಅಥವಾ ಮೆಲೋಡಿ ಚಾಕ್ಲೇಟನ್ನು ಕೊಡುವಂಥ ಸಂದರ್ಭದಲ್ಲಿರ್ಬೋದು, ಎಷ್ಟು ಖುಷಿಯಿಂದ ತಗೊಳ್ತಾರೆ. ಮತ್ತು ಅದನ್ನೂ ಕೂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ ತಮ್ಮ ಖಾತೆಯಲ್ಲಿ. ಇದಷ್ಟೇ ವಿಚಾರ ಈಗ ಚರ್ಚೆ ಆಗ್ತಾಯಿದೆ. ಯಾವ ವಿಚಾರ ಚರ್ಚೆ ಆಗಬೇಕಿತ್ತು? ರಾಜತಾಂತ್ರಿಕ ವಿಚಾರಗಳು, IT ವಲಯದಲ್ಲಿ ಆಗಿರುವಂಥ ಒಪ್ಪಂದಗಳು, ದೇಶದ ಆರ್ಥಿಕತೆ ಸಂಬಂಧಪಟ್ಟಂಗೆ ವಿಚಾರಗಳು, ಸುಮಾರು 10 ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸೊ ಎಲ್ಲವನ್ನೂ ನಾನು ಹೇಳಕ್ಕೆ ಹೋಗಲ್ಲ. ಇದೆಲ್ಲ ಚರ್ಚೆ ಆಗೋದ್ರ ಬದಲು ಮೆಲೋಡಿ ಚಾಕ್ಲೇಟೇ ಈಗ ಸುದ್ದಿ. ಸೊ ಹಾಗಂತ ಇದು ಯಾಕೆ ಇಷ್ಟು ಸುದ್ದಿ ಆಯಿತು? ಮೆಲೋಡಿ ಚಾಕ್ಲೇಟ್ ಕೊಡೋದು ತಪ್ಪಾ, ಸರಿನಾ? ಅದೆಲ್ಲ ವೈಯಕ್ತಿಕ ವಿಚಾರ, ಅವರವ್ರಿಗೆ ಬಿಟ್ಟಿದ್ದು. ಈಗ ಕೆಲವು ಸಾರಿ ಸಣ್ಣ ಗಿಫ್ಟು ಕೂಡ ದೊಡ್ಡ ಇಂಪ್ಯಾಕ್ಟನ್ನು ಬೀರುತ್ತೆ. ಅಥವಾ ನಾವು ಮನೆಗೆ ಬಂದವರಿಗೆ ಒಂದು ಕಾಫಿ ಕೊಡೋದಿದೆಯಲ್ಲ, ಆ ಕಾಫಿ ಕೂಡ, ಒಂದು ಕಾಫಿಯಿಂದ ಎಷ್ಟೋ ಕೆಲಸ ಆಗ್ಬಿಡುತ್ತೆ. ಇಲ್ಲಿ ಇಂಡಿಯಾದಿಂದ ಪ್ರಧಾನಿ ಮೋದಿಯವರು ಪ್ಲಾನ್ ಮಾಡಿಕೊಂಡು ಮೆಲೋಡಿ ಚಾಕ್ಲೇಟನ್ನು ತಗೊಂಡು ಹೋಗಿದ್ದಾರೆ. ಮೆಲೋಡಿ ಚಾಕ್ಲೇಟ್ ಭಾಳ ಫೇಮಸ್. ಈಗಲ್ಲ, ಭಾಳ ಹಿಂದಿದು ಫೇಮಸ್ ಅಂತ ಜನ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು. ಸೊ ಯಾಕೆ ಚರ್ಚೆ ಬಂತು ನೋಡಿದರೆ, ಪ್ರಧಾನಿಯವರು ಈ ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮೊದಲು ಹಾಕ್ಕೊಂಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಹಾಕಿದ್ದು ಮೆಲಾನಿ ಅವರು, ಅಂದರೆ ಇಟಲಿ ಪ್ರಧಾನಿ. ಇದಾದ ನಂತರ ಒಂಥರ ಬೂಸ್ಟ್ ಆದಂಗೆ ದೊಡ್ಡ ಸುದ್ದಿನೇ ಇದಾಗೋಯಿತು. ವಿಪಕ್ಷಗಳು ಕೂಡ ಇಷ್ಟೇ ಕಟುವಾಗಿ ಈ ವಿಚಾರವನ್ನು ಟೀಕೆ ಮಾಡಿದ್ದಾವೆ. ರಾಹುಲ್ ಗಾಂಧಿಯವರು ಹೇಳ್ತಾರೆ, ರಾಯ್ಬರೇಲಿಯ ಮತಕ್ಷೇತ್ರದಲ್ಲಿ ಅವರೊಂದು ಸಾರ್ವಜನಿಕ ರ್ಯಾಲಿಯಲ್ಲಿರ್ತಾರೆ. ಈ ವಿಚಾರ ಇಡೀ ಸೋಷಿಯಲ್ ಮೀಡಿಯಾ ವಲಯದಲ್ಲಿ ಅಥವಾ ಮಾಧ್ಯಮ ಜಗತ್ತಲ್ಲಿ ಬೂಸ್ಟ್ ಆದ ನಂತರ ಪ್ರಧಾನಿಯವರ ಬಗ್ಗೆ ಅತ್ಯಂತ ಕಟು ಶಬ್ದಗಳಲ್ಲಿ ಟೀಕೆ ಮಾಡ್ತಾರೆ. ಅದೇ ರೀತಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕಟು ಶಬ್ದದಲ್ಲಿ ಟೀಕೆ ಮಾಡಿದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅಷ್ಟೇ ಕಟುವಾಗಿ, DCM ಕೂಡ ಅಷ್ಟೇ ಕಟುವಾಗಿ ಟೀಕಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡಿದ್ರೆ, ಸಪ್ತ ಸಿದ್ಧಾಂತವನ್ನು ಕೊಟ್ಟಂಥ ಮೋದಿ ವಿದೇಶಕ್ಕೆ ಎಂಜಾಯ್ ಮಾಡೋಕ್ಕೆ ಹೋಗಿದ್ರು. ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥ ಮಾತು, ಮೆಲಾನಿಗೆ ಮೆಲಾಡಿ ಚಾಕ್ಲೇಟನ್ನು ಕೊಟ್ಟು ಅಥವಾ ಮಿಠಾಯಿಯನ್ನು ಕೊಟ್ಟು ರೀಲ್ಸ್ ಮಾಡೋಕ್ಕೆ ಹೋಗಿದ್ದಾರೆ ವಿದೇಶಕ್ಕೆ. ನಮ್ಮ ದೇಶದ ಜನ ಪೆಟ್ರೋಲ್ ಇಲ್ಲದೇನೆ, ಡೀಸೆಲ್ ಇಲ್ಲದೇನೆ, LPG ಗ್ಯಾಸ್ ಇಲ್ಲದೇನೆ, ಬಂಗಾರ ಕೊಳ್ಳೋಕ್ಕಾಗದೇನೆ, ಮದುವೆ ಮಾಡೋಕ್ಕಾಗದೇನೆ ಸಾಯ್ತಾ ಇದ್ದರೆ, ಪ್ರಧಾನಿ ಮೋದಿ ವಿದೇಶದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ, ಮೆಲೋಡಿಗೆ ಚಾಕ್ಲೇಟ್ ತಿನ್ನಿಸ್ತಾ ಇದ್ದಾರೆ ಅನ್ನೋದನ್ನು ವ್ಯಂಗ್ಯವಾಗಿ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಷ್ಟೇ ಕಟುವಾಗಿ ಟೀಕಿಸಿದ್ದಾರೆ. ಸೊ ಯಾವಾಗ ಮೆಲೋಡಿ ಅವರು ಈ ವಿಡಿಯೋವನ್ನು ಹಾಕ್ಕೊಂಡ್ರಲ್ಲ, ಅದಾದ ನಂತರ
ನಮ್ಮ ಕೇಂದ್ರ ಸಚಿವರು ಕೂಡ ಕಿರಣ್ ರಿಜಿಜು ಸೇರಿದಂತೆ ಹಲವರು ಇದಕ್ಕೆ ಸ್ಪಷ್ಟನೆ ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಸೊ ಪ್ರಧಾನಿ ಮೋದಿ ಹೋಗಿದ್ದು ಚಾಕ್ಲೇಟ್ ತಿನ್ನಿಸೋದಕ್ಕಲ್ಲ, ಬದಲಾಗಿ 10 ಅಂಶಗಳನ್ನು ಉಲ್ಲೇಖ ಮಾಡಿ ಈ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅಂತ. ಅದಾದ ನಂತರ ಮೋದಿ ಈಗ ವಾಪಸ್ಸಾಗಿದ್ದು ಆಯಿತು. ಸಂಪುಟ ಸಭೆಯನ್ನು ಕೂಡ ಕರೆದಿದ್ದಾರೆ. ಸಂಪುಟ ಸಭೆಯಲ್ಲೂ ಕೂಡ ಈಗ ಒಂದಿಷ್ಟು ಮಾತಿತ್ತು. ಕೇಂದ್ರ ಸಚಿವ ಸಂಪುಟ ಕೂಡ ವಿಸ್ತರಣೆ ಆಗುವ ಸಮಯ ಅನ್ನೋದ್ರ ಬಗ್ಗೆ ಮಹತ್ವದ ಮೀಟಿಂಗನ್ನು ಕರೆದಿದ್ದಾರೆ. ಮೀಟಿಂಗ್ನಲ್ಲಿ ಏನು ಹೇಳ್ತಾರೆ, ಏನೇನು ಚರ್ಚೆ ಆಯಿತು ಅದನ್ನೆಲ್ಲ ಹಂಚ್ಕೊಳ್ಬೋದು ಬಹುಶಃ. ಆದರೆ ಈ ಪ್ರಧಾನಿಯವರು ಸಾರ್ವಜನಿಕವಾಗಿ ನೋಡೋದಾದರೆ ಆ ರೀಲ್ಸ್ ಮಾಡೋ ಥರದ ಗಾಗೈಸಿ ನಗೋದಿರ್ಬೋದು, ಅಥವಾ ಒಂದು ರೀತಿಯಲ್ಲಿ ಮಕ್ಕಳ ಆಟದಂಗೆ ಕಾಣಿಸುತ್ತೆ ಅಂತ ಕೆಲವರ ಟೀಕೆ ಟಿಪ್ಪಣಿಗಳೆಲ್ಲವೂ ಕೂಡ ಕೆಲವು ಸಾರಿ ನಮ್ಮ ಇದಕ್ಕೆ ತಕ್ಕಂತೆ ಇರುತ್ತೆ. ನಮ್ಮ ಮನಸ್ಥಿತಿ ತಕ್ಕಂತೆ, ಅಥವಾ ನಾನು ಯಾವ ಪಾರ್ಟಿಗೆ ಸೇರಿದವನು ಅನ್ನೋದ್ರ ಮೇಲೆ ಹೀಗೆಲ್ಲ ಟಿಪ್ಪಣಿಗಳು ನಡೀತಾವೆ. ಅದನ್ನೇನು ನಾನು ಅಲ್ಲಗಳೆಯಲ್ಲ. ಆದರೆ ದೇಶದ ಆರ್ಥಿಕತೆ ಒಂದು ರೀತಿಯಲ್ಲಿ ಹಳಿ ಹಿಡಿತಾ ಇರುವ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಸ್ವಲ್ಪ ಡಿಗ್ನಿಫೈಡ್ ಆಗಿ ವರ್ತಿಸ್ಬೋದಿತ್ತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ತಪ್ಪಸೋರಿನ ಗೊತ್ತಿಲ್ಲ. ಯಾಕೆಂದರೆ ಆ ರೀಲ್ಸ್ ನೋಡಿದಂಥ ಸುಮಾರು ಜನರ ಅಭಿಪ್ರಾಯವನ್ನು ಅಥವಾ ಕಮೆಂಟ್ಸ್ಗಳನ್ನು ನಾನು ಗಮನಿಸುವಂಥ ಕೆಲಸ ಮಾಡಿದೆ. ಬಹುತೇಕರು ನೆಗೆಟಿವ್ ಕಮೆಂಟನ್ನೇ ಹಾಕಿದರು. ಈ ಸಂದರ್ಭದಲ್ಲಿ ಇದು ಬೇಕಿತ್ತಾ, ಆರ್ಥಿಕತೆ ಹಳಿ ಹಿಡಿತಾ ಇದೆ, ರೀಲ್ಸ್ ಮಾಡೋದು ಬೇಕಿತ್ತಾ, ಡಿಗ್ನಿಫೈಡಾಗಿ ಮಾತಾಡೋಕ್ಕೆ ಬರ್ತಿರ್ಲಿಲ್ವಾ, ಈ ಥರದ ಒಂದಿಷ್ಟು ಕಮೆಂಟ್ಗಳೇ ಇದ್ವು. ಸೊ ಬೇರೆ ದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಸುದ್ದಿ ಆಗಿಲ್ಲ, ಅಷ್ಟೊಂದು ಸುದ್ದಿ ಆಗಿಲ್ಲ. ಆದರೆ ಈ ಚಾಕ್ಲೇಟ್ ವಿಚಾರ ಮಾತ್ರ ಇನ್ನೂ ಸುದ್ದಿ ಆಗ್ತಾನೇ ಇದೆ. ಬೇರೆ ಬೇರೆ ಟೀಕೆ ಟಿಪ್ಪಣಿಗಳು ಇನ್ನೂ ಬರ್ತಾನೆ ಇದೆ. ವೀಕ್ಷಕರೇ, ಚಾಕ್ಲೇಟ್ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನಿದೆ? ಮೆಲೋಡಿ ಚಾಕ್ಲೇಟ್ ಗಿಫ್ಟ್ ಕೊಟ್ಟಿದ್ದು ಇಷ್ಟೊಂದು ಸುದ್ದಿ ಆಗಬೇಕಾಗಿತ್ತಾ, ಅಥವಾ ರಾಜತಾಂತ್ರಿಕ ವಿಚಾರಗಳು ಚರ್ಚೆ ಆಗ್ಬೋದಿತ್ತಾ? ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.